ಹಾಯ್ ಹಲೋ ನಮಸ್ಕಾರ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿನ್. ಕನ್ನಡದ ಹಲವು ಸಿನಿಮಾಗಳು ಪರಭಾಷಿಗರು ಕೂಡ ನಮ್ಮತ್ತ ತಿರುಗಿ ನೋಡುವಂಥ ಮೋಡಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಸದ್ಯಕ್ಕೆ ಕನ್ನಡದ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಕುಮಾರ್ ಗೋವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಹಜವಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ನೋಡಿರೋರು, ನೀವು ತುಂಬ ಹತ್ತಿರದಿಂದ ನೋಡಿರೋರು, ಆರಂಭದಿಂದ ನೋಡಿರ್ತಕ್ಕಂಥವ್ರು. ಇಲ್ಲಿಯ ತನಕದ ಜರ್ನಿ ಸರ್ ಹೇಗಿದೆ, ಹೇಗೆ ನೆನಪಾಗ್ತಾಯಿದೆ ನಿಮ್ಮ ಆ ದಿನಗಳು ಅಂತ? ಬ್ಯೂಟಿಫುಲ್ ಸರ್. ಯಾಕಂದರೆ ನಾವು ಬಂದಿದ್ದು 93, ಅಂದರೆ ಇವತ್ತಿಗೆ 30 ವರ್ಷ ಆಯಿತು. 30 ವರ್ಷದಲ್ಲಿ ಆ್ಯಕ್ಚುಲಿ 30 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಬಟ್ ಸಿನಿಮಾಗಳಂತೂ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ಈಗ ನಾನು ಈಗ ನಿಮ್ಗೆ ಕೇಳ್ತೀನಿ ಸರ್, ಒಂದು 10 ಸಿನಿಮಾ ಹೆಸರು ಹೇಳಿ ಅಂತ ಹೇಳಿದ್ರೆ ನಾವು ಯಶಸ್ವಿಯಾಗಿರೋ ಸಿನಿಮಾನ ಪಟ್ ಅಂತ ಹೇಳ್ಬಿಡ್ತೀವಿ. ನಾವು ಆ್ಯಕ್ಟ್ ಮಾಡಿ ಸಿನಿಮಾ 40 ಸಿನಿಮಾ ಆ್ಯಕ್ಟ್ ಮಾಡಿದ್ದೆ, 40 ಸಿನಿಮಾ ನಾವು ಹೇಳಕ್ಕೆ ಟಕ್ಕಂತಾಗಲ್ಲ. ಉಷು ಅನುರಾಗ ಸಂಗಮ ಅದು ಯಾವುದು ಸಕ್ಸಸ್ ಆಗಿರುತ್ತೆ ಅದೇ ಮನಸ್ಸಲ್ಲಿ ಉಳಿಯೋದು, ಆಯ್ತಲ್ಲ ಸರ್. ಅದರ ಸಂಖ್ಯೆ ಅದೇ ಥರ ಇದೆ. 10%, 15% ಅದ್ರ ಮೇಲೆ ನಾವು ರೈಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಮಧ್ಯದಲ್ಲಿ ಕಾಟೇರ ಥರ ಸಿನಿಮಾ ಬರೋದಿದೆಯಲ್ಲ, ಅದು ಮ್ಯಾಜಿಕ್ಕು, ಪವಾಡ, ಒಂದು ಕಮಿಟ್ಮೆಂಟು. ಇಟ್ಸ್ ನಾಟ್ ಮನಿ ಮೈಂಡೆಡ್ ಫಿಲಮ್ ಮೇಕಿಂಗ್ ಅಲ್ಲ ಅದು. ನಾನೊಬ್ಬ ಫಿಲಮ್ ಮೇಕರಾಗಿ ಅದನ್ನು ನಾನು 100% ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಟೇರ ಇಸ್ ಸಮಥಿಂಗ್ ಯೂನಿಕ್ ಫಿಲಮ್. ಸರ್, ಅದೇ ಹೇಳಿದ್ರಿ ನೀವು, ಅಂದರೆ ಇಂಥ ಸಿನಿಮಾ ಬರುವಂಥದ್ದು ಈಸಿ ಅಲ್ಲ ಅನ್ನೋಂಥದ್ದು. ಏನು ಸ್ಪೆಷಲ್ ಆಗಿರುತ್ತೆ ಅಂತ ನಿಮಗೆ ಅನಿಸಿರುವಂಥ ಎಲಿಮೆಂಟ್ಸ್ ಏನು ಅನ್ನುವಂಥದ್ದು ಹೇಳ್ತೀನಿ ಸರ್. ಈಗ ಕಾಟೇರ ಬಗ್ಗೆ ನಾವು ಯಾಕೆ ಇಷ್ಟು ಮಾತಾಡಬೇಕು, ಕಾಟೇರ ಯಾಕೆ ಜನ ಬಂದು ನೋಡಬೇಕು? ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಬಂಗಾರದ ಮನುಷ್ಯ ಆವತ್ತಿನ ದಿನ ಅದು ಏನೋ ಒಂದು ಮ್ಯಾಜಿಕ್ ಮಾಡ್ತು, ಏನೋ ಒಂದು ಜಾದೂ ಮಾಡ್ತು ಅಂತ ಹೇಳಿದ್ರೆ, ಕಲೆಕ್ಷನ್ ಪಾಯಿಂಟ್ ಆಫ್ ವ್ಯೂನಿಂದ ಆ ಥರದ್ದಲ್ಲ ನಾನು ಹೇಳ್ತಾ ಇರೋದು. ಜನಗಳಿಗೆ ಅದು ಹೆಂಗೆ ಹೇಳ್ತು ಅಂದರೆ, ಬರಬೇಕು ಇಲ್ಲೇ ನಿಮ್ಮದು ನಿಜವಾದ ವಾಸಸ್ಥಾನ, ನೀವು ಹೆಂಗಿರಬೇಕು, ಆ ಅಣ್ಣವ್ರದ್ದು ಹಾಡು ಕೈಲಾಗದೆ ಎಂದು ಕೈ ಕಟ್ಟಿ ಕುಳಿತಾರೆ, ಅದೆಲ್ಲನೂ ಒಂದು ಮತ್ತೆ ಅದೊಂದು ಫೋರ್ಸ್ ಅಂತಾರಲ್ಲ, ಆ ಥರ ಈ ಸಿನಿಮಾ ಕಾಟೇರ. ಫಸ್ಟು ನಾನು ಥ್ಯಾಂಕ್ಸ್ ಹೇಳೋದು ರಾಕ್ಲೈನ್ ವೆಂಕಟೇಶ್ ಅವರಿಗೆ. ಯಾಕೆಂದರೆ ಅಂಥ ಒಂದು ದೊಡ್ಡ ಸಂಸ್ಥೆ ಈ ಸಿನಿಮಾನ ಏನಕ್ಕೆ ಮಾಡ್ತಾಯಿದ್ದಾರೆ ನಾವು ಫಸ್ಟ್ ಯೋಚನೆ ಮಾಡಬೇಕು. ಈ ಸಿನಿಮಾ ಎಲ್ಲರೂ ಈಗ ನಾನೇನಾದ್ರೂ ನಿರ್ಮಾಪಕ ಆಗಿದ್ದರೆ ಅಚ್ಚರಿ ಯೋಚನೆ ಮಾಡ್ತಿದ್ದೆ, ಏನಪ್ಪ ಇದು ಯಾವ ಥರನಪ್ಪ ಅಂದ್ಕೊಂಡು ಅಂತ. ಯಾಕಂದರೆ ಅಷ್ಟು ಇದು ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡಿರೋದು. ತರುಣ್ ಅವರು ಈ ಕಥೆನ ಈಗ ನಾವು ಆ್ಯಕ್ಟ್ ಮಾಡಿ 1 ವರ್ಷ ಆಯಿತು. ಅದು ಹೆಂಗೆ ಅಂದರೆ, ಒಂದು ತಾಯಿ ಮಗುನ 5 ಗಂಟೆಗೆ ಏಳಿಸಿ ಪಾಠ ಮಾಡಬೇಕು, ಏನೋ ಒಂದು ಹೇಳಬೇಕು ಅಂದರೆ ಆ ಥರ 4 ಗಂಟೆಗೆ ತಾಯಿ ಹೇಳಬೇಕು. ಆ ಥರ ನಾವೇ 1 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಅದ್ರ ಹಿಂದೆ ತರುಣ್ ಅವರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಸೊ ಇದು ಕಾಟೇರಾಗೆ ಇರೋಂಥ ಒಂದು ಸ್ಟ್ರಾಂಗ್ ಬೇಸ್. ಮತ್ತು ನಾವ್ಯಾಕೆ ಆ್ಯಕ್ಟ್ ಮಾಡ್ತಾಯಿದ್ದೀವಿ, ಅವರ ಕಥೆ ಮಾಡಬೇಕಾದ್ರೇ ಜನ್ರಲ್ಲಾಗಿ ನಾವು ಒಬ್ಬ ಸ್ಟೋರಿ ರೈಟ್ರ್ ಕತೆ ಅದನ್ನು ಬರೆಯುವಾಗ ಈ ಪಾತ್ರ ಅವರು ಕರೆಕ್ಟ್ ಇರ್ತಾರೆ, ಈ ಪಾತ್ರ ಇದು ಆ ಥರ ಎಲ್ಲರೂ ಪಾತ್ರ ಸೆಲೆಕ್ಟ್ ಆಗಿರೋದು. ಇದು ಸ್ಕ್ರಿಪ್ಟ್ ಆದಮೇಲೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂನಿಂದ ಸೆಲೆಕ್ಟ್ ಮಾಡಿರೋ ಪಾತ್ರಗಳಲ್ಲ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಯಾವುದೂ ಹೊರಗಡೆ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಫ್ರಾಂಕಾಗಿ ಹೇಳ್ಬೇಕು, ನಾವು ನನ್ನ ಬ್ಯಾನರ್ ಏನೋ ಚಿಕ್ಕದೋ ಏನೋ ಮಾಡ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಅವ್ರಿಗೆ ಇಲ್ಲ, ಈ ಪಾತ್ರ ಕುಮಾರ್ ಗೋವಿಂದ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಪಾತ್ರ ವಿನೇಶ್ ಅವ್ರು ಮಾಡಿದ್ರೆ ಚೆನ್ನಾಗಿ, ಈ ಥರ ಒಂದು ಪಕ್ಕಾ ಮ್ಯಾಥಮೆಟಿಕ್ಸ್ ಮಾಡಿ ನಮ್ಮ ಹತ್ರ ಬಂದು ಆ ನರೇಷನ್ ಅವರು ಹೇಳಿದಾಗ ನಮಗೂ ಅನ್ನಿಸ್ತು, ಇದು ಲೈಫ್ ಟೈಮಲ್ಲಿ ಬರೋಂಥ ಒಂದೊಂದು ಆಪರ್ಚುನಿಟೀಸ್ ಐ ಶುಡ್ ನಾಟ್ ಮಿಸ್ ಅಂಥೇಳಿ ನಾವೂ ಇನ್ವಾಲ್ವ್ ಆಗಿ ಈ ಸಿನಿಮಾ